ಅವತ್ತು ದೆವ್ವ ಹೇಗೆ ಹೋಯ್ತು ಇವ್ರೆ? ಯಾವ ಗೋಡೆಗೆ ಹೋಯ್ತು? ಅಲ್ಲಿ ಹೋಯ್ತು ಸರ್, ಅದು ಆ ಕಡೆ ಎಲ್ಲಿ? ಸಾವು ಬಂದ್ಮೇಲೆ ಏನು ಮಾಡಲ್ಲ ಬಂದ ತಕ್ಷಣ ಒಂದು ಲೇಡೀಸು ಹೋಗೋ ಥರ ಇತ್ತು ಹಂಗೆ. ನಾಯಿಗಳು ಒಂದು 10-15 ಇತ್ತು ನಮ್ಮ ಹತ್ರ. ನಾನು ಮೆಲ್ಕೊಂಡಿದ್ದೆ ಅಲ್ಲೇ, ನಾಯಿ ಬಗಲ್ತು. ಏನು ಮಾಡ್ತಾರೆ ಹುಡುಗರನ್ನ ಅಲ್ಲಿಂದ ನಿಂತ್ಕೊಂಡು ಬಂದರು 3 ಜನ ಗಾಡಿ ನಿಲ್ಲಿಸ್ಬಿಟ್ಟು ಇಲ್ಲೇ ಬಂದು ಇಲ್ಲಿ ಸಮಾಧಿ ಹತ್ರ ಏನು ಮಾಡಿದ್ರೆ ಗೊತ್ತಿಲ್ಲ, ಅಲ್ಲಿಂದ ಕಾಣ್ತಾ ಇಲ್ಲ. ಏನಾಯ್ತು ಸರ್ ಅವತ್ತು? ಅದೇ ಲೇಡೀಸ್ ಥರ ಹೋಗೋದು ಈ ಗೋಡೆಯಲ್ಲಿ ನಮ್ಗೆ ಕಾಣ್ತು. ಆಮೇಲೆ ಮೋ ಅಂತ ನಾನು, ಆಮೇಲೆ ನಾಯಿಗಳು ಬಗ್ಗಿತ್ತು. ಅಲ್ಲಿ ಹೋಗಿದ ತಕ್ಷಣ ಕಾಣ್ತಾ ಇಲ್ಲ, ನಾಯಿಗಳು ಅಷ್ಟು ದೂರ ಹೋಯ್ತು. ಆಮೇಲೆ ಮಾಯ ಆಯಿತು. ಲೇಡೀಸ್ ಥರ ಹೋಗ್ಬಿಟ್ರು ಸರ್ ಒಬ್ಬಂದಮ್ಮ. ಮೋನ್ ಕರೆದೆ, ಹಂಗೆ ನಾಯಿಗಳು ಬಗಲ್ತು. ಅಷ್ಟು ದೂರ ಹೋಗಿದ ತಕ್ಷಣ ಕಾಣ್ತಾ ಇಲ್ಲ ನಾಯಿಗಳು. ಇಲ್ಲಿದ್ದ ನಾಯಿಗಳು ಅಲ್ಲಿ ಹೋಯ್ತು. ಎಲ್ಲೋ ಕಲರ್ ಸ್ಯಾರಿ, ರೆಡ್ ಕಲರ್ ಜಾಕೆಟ್ ಹಾಕಿದ್ರು. 12ವರೆಗೂ ಅಮಾವಾಸ್ಯೆ ಹತ್ರ ಸರ್. ಸ್ವಲ್ಪ ದೂರ ಹತ್ರ ಹೋಗಿದೆ, ಅಷ್ಟು ದೂರ. ಆಮೇಲೆ ಮಾಯ ಆಗ್ಬಿಟ್ರು ನಾಯಿಗಳು. ಇಲ್ಲಿದ್ದ ನಾಯಿಗಳು ಅಷ್ಟು ದೂರ ಹೋಯ್ತು. ಹಿಂಗೆ ಕಾಣ್ತದಲ್ಲ ಅದೇ ಥರ, ಇದೇ ಥರ. ಹೌದು, ನಡೀತಾ ಇರಲಿಲ್ಲ, ಹಂಗೆ ಗೋಡೆಯಲ್ಲಿ ಸ್ಕ್ರೀನಲ್ಲಿ ಹೆಂಗಿದೆ ಆ ಥರ ಕಾಣ್ತರು. ಸಿನಿಮಾ ಸ್ಕ್ರೀನ್ ನಲ್ಲಿ ಆ ಥರ ಕಾಣ್ತರು. ಅದೇ ವೈಟ್ ಸ್ಕ್ರೀನ್ ಬರ್ತದಲ್ಲ ಪಿಕ್ಚರ್ದು, ಆ ಥರ. ನಿಮ್ಮ ಹೆಸರು ಇವರೇ? ನಮ್ಮ ಹೆಸರು ಅಂತೋಣಿ ಸ್ವಾಮಿ ಕುಟ್ಟಿ ಅಂತ ಸರ್. ಎಷ್ಟು ವರ್ಷದಿಂದ ಈ ಕಲ್ಲಿಪ್ಪಲ್ಲಿ ಸ್ಮಶಾನ ಅಂದ್ರೆ ಬೆಂಗಳೂರಿಗೆ ಫೇಮಸ್? ಹೌದು ಸರ್. ನೀವು ಈ ಸ್ಮಶಾನದಲ್ಲಿ ಎಷ್ಟು ವರ್ಷದಿಂದ ಇದು ಮಾಡ್ತಾ ಇದ್ದೀರಾ? ನಮ್ಮ ತಾತ ಇದ್ರು, ನಮ್ಮ ತಂದೆ, ಇವಾಗ ನಾನು 45 ವಯಸ್ಸು ಆಗ್ತಾಯಿದೆ. 45 ವಯಸ್ಸಿಂದ ಯಾವಾಗ ಕರ್ತು ನನಗೆ ಸ್ಕೂಲ್ ಬಿಟ್ಟೆ ಅವಾಗಿಂದ ಇದೇ ಕೆಲಸ ಮಾಡ್ತಾ ಇರೋದು. ಉಣೋದು, ಬೆರಿನಲ್ಲಿ ಸುಡೋದು, ಅನ್ನತಿ ಸೇವಾ ಬಂದರೆ ಉಣೋದು. ನನ್ನ 10 ವಯಸ್ಸು ಆದ್ಮೇಲೆ ಎಲೆಕ್ಟ್ರಿಕ್ ಬರ್ನಿಂಗ್ ಬಂತು, ಆವಾಗ ಅಲ್ಲಿ ಬಂದ್ಬಿಟ್ಟೆ ಕೆಲಸಕ್ಕೆ. ಹಿಂದ್ಗಡೆ ಇರೋದೆಲ್ಲ ಉಣಿ ಇರೋದ? ಎಲ್ಲ ಉಣಿರೋದು. ಇದೆಲ್ಲ ಇದು ಸುಟ್ಟಿರೋದು, ಕರೆಂಟಲ್ಲಿ ಸುಟ್ಬಿಟ್ಟು ಎಮ್ಮದು ಬೂದಿ ಉಣಿರೋದು. ಹೌದು, ಎಮ್ಮಕ್ಕೂ ಏನು ಗಂಡ ಅವ್ರಿಗೂ ಜಗಳ ಆಗಿ ಮೇಲಿಂದ ಬಿದ್ದುಬಿಟ್ಟು ಸತ್ತೋಗ್ಬಿಟ್ರು. ಬಂತು ಎಮ್ಮ ಸುಟ್ಬಿಟ್ಟು. ಅದೇ ಥರ ಒಂದು ಮರ ಇತ್ತು ಇಲ್ಲಿ, ಮರ ಬಿದ್ದೋಯ್ತು. ಅವ್ರ ಕಾಲು ಬಿಲ್ಡಿಂಗ್ ಮೇಲಿಂದ ಹೆಂಗೆ ಹೊಡೆದೋಯ್ತು ಅದೇ ಥರ ಅದನ್ನು ಹೊಡೆದೋಗಿದೆ ನೋಡಿ ಸಮಾಧಿ. ಅದೇನು ಆಶ್ಚರ್ಯ ಆಗ್ತದೆ ನಮ್ಗೂ. ಕತೆ ಅಂದರೆ ಅದು ಗಂಡ ಹೆಂಡತಿಗೆ ಏನೋ ಜಗಳ ಅಂತ. ಯಾವಾಗ ಸರ್ ಅದು ಮಾಡಿದ್ರು ಬಂದಿದ್ದು ಕರೆಂಟಲ್ಲಿ ನಾನೇ ಸುಟ್ಟ ಬೂದಿ ಬಾಡಿ ಸುಟ್ಬಿಟ್ಟು ಬೂದಿ ಉಣ್ಣಿಟ್ಬಿಟ್ಟು ಹೋಗಿದ್ದು. ನಾವು ಗಂಡ ಬಂದು ನೋಡಿಲ್ಲ ಮತ್ತೆ. ಅವರು ಎಮ್ಮಕ್ಕೆ ಮನಸ್ಸಲ್ಲಿ ಏನಿತ್ತೋ ಗೊತ್ತಿಲ್ಲ. ಅಲ್ಲಿ ಬಿಲ್ಡಿಂಗ್ ಮೇಲೆ ಬಿದ್ದು ಕಾಲೆಲ್ಲ ಉಡ್ದೋಗಿ ಸತ್ತೋಗ್ಬಿಟ್ರು. ಇಲ್ಲಿ ಸಮಾಧಿ ಕಟ್ಬಿಟ್ಟು ಗಂಡ ಹೋಗ್ಬಿಟ್ರು. ಮರ ಬಿದ್ದೋಯ್ತು, ಅದನ್ನೇ ಸಮಾಧಿನೂ ಹೊಡೆದೋಗಿದೆ ನೋಡಿ. ಅಷ್ಟು ಗೋರಿ ಅಂದ್ರೆ ನಾಪ್ಕ ಇರ್ಬೇಕಂತ ಮಾಡಿಸಿರೋದು ಅವರು. ಉಣ್ಬಿಟ್ಟು ಸ್ಟೋನೆಲ್ಲ ನಾನು ಹಾಕ್ಕೊಟ್ಟೆ, ಫೋಟೋ ಎಲ್ಲ ಪ್ರಿಂಟ್ಔಟ್ ಎಲ್ಲ. ಅವಾಗ ಅದು ಮಾಡಿಕೊಟ್ಮೇಲೆ ಒಂದು ಸಲ ಬಂದ್ರೆ ಅಷ್ಟೇ, ಇನ್ನೊಂದು ಸಲ ಬಂದೇ ಇಲ್ಲ. ನೋಡೋದೆಲ್ಲ ಇಲ್ಲಿ ಬಂದೇ ಇಲ್ಲ. ಇಲ್ಲಿ ಯಾರು ಬಂದ್ರೂ ಸಮಾಧಿ ನೋಡ್ಕೊಂಡು ಹೋಗ್ತಾರೆ. ನ್ಯಾಚುರಲ್ ಇದ್ದಾರೆ ನೋಡಿ, ಅವ್ರು ನೋಡೋ ಥರನೇ ಇದೆ ನೋಡಿ. ಆ ಥರ ಫೋಟೋ ಕೊಟ್ಟರೆ ಚೆನ್ನಾಗಿತ್ತು. ಫೋಟೋ ಆ ಥರ ಪ್ರಿಂಟ್ ಮಾಡಿ ಸಮಾಧಿ ಮಾಡಿಕೊಟ್ಟ ಅವ್ರಿಗೆ. ನಾನು ಯಾರು ಬಂದ್ರೂ ಇಲ್ಲಿ ನೋಡ್ತಾರೆ ಸರ್ ಈ ಸಮಾಧಿನೇ. ನೈಟು 1:30ಗೆ 3 ಜನ ಹುಡುಗರು ಬಂದಿದ್ರು. ನಿನ್ನೆ ನೈಟು ನಾನು ಮೆಲ್ಕೊಂಡಿದ್ದೆ ಅಲ್ಲೇ, ನಾಯಿ ಬಗಲ್ತು. ಅಲ್ಲಿಂದ ನಾನು ವಿಡಿಯೋ ಮಾಡಿದೆ, ಏನು ಮಾಡ್ತಾರೆ ಹುಡುಗರನ್ನ. ಅಲ್ಲಿಂದ ನಿಂತ್ಕೊಂಡು ಬಂದರು 3 ಜನ ಗಾಡಿ ನಿಲ್ಲಿಸ್ಬಿಟ್ಟು ಇಲ್ಲೇ ಬಂದು ಇಲ್ಲಿ ಸಮಾಧಿ ಹತ್ರ ಏನು ಮಾಡಿದ್ರೆ ಗೊತ್ತಿಲ್ಲ, ಅಲ್ಲಿಂದ ಕಾಣ್ತಾ ಇಲ್ಲ. ನೋಡ್ಕೊಂಡು ಆಮೇಲೆ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೊರಡ್ಬಿಟ್ರು. ಈ ಸಮಾಧಿಗೆ ಬಂದ್ರು ನೈಟ್ 1:15ಗೆ ಇಲ್ಲಿ ನೋಡೋದಕ್ಕೆ. ಇದೊಂದು ಈಗ ಬೆಂಗಳೂರಲ್ಲಿ ಕಲ್ಲಿಪ್ಪಲ್ಲಿ ಸ್ಮಶಾನ ಅಂದ ಕೂಡಲೇ ಹೌದು ಸರ್, ಎಲ್ಲರೂ ಹೆದರ್ತಾರೆ. ಹೌದು ಸರ್, ರಾತ್ರಿ ಹೌದು ಸರ್, ಹೌದು ಸರ್. ಈಗ ನೀವ್ ಹೇಗಿರ್ತೀರ? ವಾಸ ಯಾರಿದ್ದೀರ ಇಲ್ಲಿ? ನಾವು ಯಾಕಂದ್ರೆ ಭಯ ಅಲ್ಲ ಸರ್ ನಮಗೆ. ನಾವು ಅವ್ರಿಗೆ ಏನೋ ಕೆಟ್ಟದ್ದು ಮಾಡಿದ್ರೆ ತಾನೆ. ಅವರು ಗಂಡ ಹೆಂಡತಿ ಮಕ್ಕಳು ಯಾವ ಥರ ನೋಡ್ಕೊಂಡ್ರೆ ಅವ್ರಿಗೆ ಗೊತ್ತಿಲ್ಲ, ನಮ್ಗೆ ಗೊತ್ತಿಲ್ಲ. ನಮ್ಮ ಹತ್ರ ಬಂದ ಮೇಲೆ ನಮ್ಮ ಅಕ್ಕ ತಂಗಿ, ನಮ್ಮ ಅಮ್ಮ, ನಮ್ಮ ತಮ್ಮ ಆ ಥರ ಕೆಲಸ ಮಾಡಿ ಅವ್ರು ಸಂತೋಷವಾಗಿ ಕಲಿಸ್ತೀವಿ. ಅವ್ರು ಹೆಂಗಿದ್ರು ಹೋಗೋವಾಗ ನಾವು ಚೆನ್ನಾಗಿ ನಮ್ಮ ತಂದೆ ತಾಯಿ ನಮ್ಮ ರಥ ಥರ ಮಾಡಿ ಕಲಿಸ್ತೀವಿ. ಅದಕ್ಕೆ ನಮ್ಗೆ ಧೈರ್ಯ. ನಮ್ಮ ಏನು ಮಾಡೋಕ್ಕಾಗಲ್ಲ, ಅವ್ರು ಮಾಡೋದೇ ಇಲ್ಲ. ನಮಗೂ ನಮ್ಮ ಜೊತೆಲೇ ಇರ್ತಾರೆ ಬೇಕಂದ್ರೆ. ಈ ರಾತ್ರಿ ದೆವ್ವ ನೋಡಿದ್ದು ಯಾಕಂದ್ರೆ ಇಲ್ಲಿ ಸುಮಾರು ನಾನು ಪೇಪರಲ್ಲಿ ಓದಿದ್ದೆ, ಇಲ್ಲೆಲ್ಲ ದೆವ್ವಗಳಿದೆ, ರಾತ್ರಿ ಸೌಂಡ್ ಬರುತ್ತೆ ವಿಚಿತ್ರವಾಗಿ, ಆಕಾರ ಬೆಳುತ್ತೆ ಅಂತಾರೆ. ಏನು ನೀವು ನೋಡಿರ್ಬೋದು? ನೈಟಲ್ಲಿ ಸೌಂಡ್ ಬರ್ತದೆ ಸರ್. ಗೂಬೆ ಕತೆ ಥರ ಬರ್ತದೆ, ಬೆಕ್ಕು ಕತೆ ಥರ ಬರ್ತದೆ, ನಾಯಿ ಬಗುಲು ಥರ ಅಲ್ಲೋ ಥರ ಬರ್ತದೆ. ಭಯ ಬಿಟ್ರೆ ಭಯ, ಏನಿಲ್ಲ ಅಂದರೆ ಏನಿಲ್ಲ. ಅದು ಒಂಥರ ವ್ಯತ್ಯಾಸ ಸೌಂಡ್ ಇರ್ತದೆ ಸರ್. ಅದು ನೋಡಿದ್ರೆ ಸಡನ್ ನಾವು ನೋಡಿದ್ರೆ ಏನೋ ಅಲ್ಲೋ ಥರ ಇರ್ತಾರೆ. ನಮ್ಗೆ ಗೊತ್ತು ನಾಯಿ ಅಂತ. ಆಮೇಲೆ ನಾಯಿ ಬಗಲ ಥರ ಇನ್ನೊಂದು ಬಗಲ್ತಾ ಅಲ್ತಾ ಇರ್ತದೆ. ನಮಗೂ ಏನೋ ಅದು ಪ್ರಾಬ್ಲಮ್ ಏನೋ ಅಂತ ನಾವು ಸೈಲೆನ್ಸರ್ ನಮ್ಮ ಕೆಲಸ. ನೈಟು 1 ಗಂಟೆ 1:15 2 ಗಂಟೆ ಆ ಥರ ಸೌಂಡ್ಗಳು ಬರ್ತದೆ. ಒಂದು ಅರ್ಧ ಗಂಟೆ ಹಂಗೆ ಬರ್ತದೆ. ನಾಯಿಗಳು ಬಗಲ್ತದೆ. ಆಮೇಲೆ ನಾಯಿಗಳು ಸೈಲೆನ್ಸ್ ಆಗಿ ಬರ್ತದೆ. ಕಾಂಪೌಂಡ್ ಬಿದ್ದೋಗಿತ್ತು. ನೈಟ್ 12ವರೆಗೆ ನಾಯಿ ಬಗಲ್ತು. ನಾನು ಎದ್ದು ಬಂದೆ ಮನೆಯಿಂದ ಆಚೆ. ಬಂದ ತಕ್ಷಣ ಒಂದು ಲೇಡೀಸು ಹೋಗೋ ಥರ ಇತ್ತು. ಹಂಗೆ ನಾಯಿಗಳು ಒಂದು 10 15 ಇತ್ತು ನಮ್ಮ ಹತ್ರ. ನೋಡ್ಕೊಂಡು ಬಗಲ್ತು. ನನಗೆ 2 ಮನಸ್ಸಿತ್ತು ಹೋಗಿ
ಮೋ ಅಂತಾನೆ ಹೋಗಿ ಹಿಡಿಯ ನಾನು ಒಂದು ಮೋ ಅಂತೀನಿ ಒಂದು ನಮ್ಮ ಬಿಟ್ಬಿಟ್ಟು ನಾಯಿ ಹಿಂಗೆ ಇಷ್ಟು ಇತ್ತು ಹಿಂಗೆ ಬಂದ ತಕ್ಷಣ ಕಾಣ್ತಲ್ಲ ಅಮ್ಮ ನಾಯಿಗಳೆಲ್ಲ ಇಲ್ಲಿ ಗೇಟ್ ಹತ್ರ ಬಂದ್ಬಿಡ್ತು ಎಲ್ಲ ಬಲ್ಕೊಲ್ನು. ನಾನು ಏನು ಮಾಡಿಲ್ಲ, ಅವ್ರದ್ದು ಏನೋ ಕಷ್ಟ ಬಂದಿರ್ತಾರೆ ಹೋಗಿರ್ತಾರೆ, ಏನಾನೋ ಯಾರೋ ಒಬ್ರು ಅಷ್ಟೇ. ನಾನು ಕರೆದೆ ಮೋ ಅಂತೀನಿ, ಅಮ್ಮ ಹಂಗೆ ಸ್ವಲ್ಪ ದೂರ ಬಂದು ಆಮೇಲೆ ಕಾಣೆ ಆಗ್ಬಿಟ್ರು. ನಾಯಿಗಳೆಲ್ಲ ಅಷ್ಟು ದೂರ ಬಂದ್ಬಿಡ್ತು ಅಲ್ಲಿಂದ ಗೇಟ್ ಹತ್ರ ಹೋಗ್ತಾರೆ. ಹಂಗೆ ಆಮೇಲೆ ಕಾಣೆ ಆಗ್ಬಿಟ್ರು. ನಾಯಿಗಳೆಲ್ಲ ಅಲ್ಲಿದ್ದ ನಾಯಿಯು ಮತ್ತೆ ಓಡ್ ಬಂತು. ಇದೇ ತರ ಮೊದಲು ಹಿಂದೆ ಯಾವತ್ತಾದ್ರು ಬೇರೆ ಇದೇ ಥರ ನಾವು ಬೆರ್ನಿಯಲ್ಲಿ ಸುಡೋವಾಗ ಅಲ್ಲೇ ಮಲ್ಕೊಳ್ತಾ ಇದ್ದಿಲ್ಲ. ಅವು ನೈಟ್ ಒಂದು 3 ಗಂಟೆ ನೈಟಲ್ಲಿ ಕಾಂಪೌಂಡ್ ಹತ್ತಿ ಯಾರೋ ನೋಡಿದ್ರು. ನಾನು ನಮ್ಮ ತಂದೆ ಮಲ್ಕೊಂಡಿದ್ದೀವಿ, ಕಾಂಪೌಂಡ್ ಹತ್ತಿ ನೋಡೋದು, ಆಮೇಲೆ ತಲೆ ಹಿಂಗೆ ಬರೋದು ಮತ್ತೆ ನೋಡೋದು, ಆ ಥರ ಇತ್ತು ಅಲ್ಲಿ ಮಶಾನ ಎಂಟ್ರೆನ್ಸಲ್ಲಿ. ಅದೆಲ್ಲ ಆಗಿದೆ ಎಕ್ಸ್ಪೀರಿಯನ್ಸು. ಗೋಡೆ ಸರ್, ಗೋಡೆ ಮೈನ್ ರೋಡ್ ಗೋಡೆ ಇದೆ ಅಲ್ಲಿ, ಅಲ್ಲಿಂದ ಹತ್ತಿ ನೋಡೋದು ಆ ಥರ ರಾತ್ರಿ ಇತ್ತು. ನಾನು ಮಲ್ಕೊಂಡು ನೋಡಿದೆ, ಹಿಂಗೆ ನೋಡೋದು ಮತ್ತೆ ಬೀಳೋದು, ಆಮೇಲೆ ತಿರ್ಕೊಂಡು ಮಲ್ಕೊಬಿಟ್ಟೆ. ಸುಮಾರು ವರ್ಷದಿಂದ ಬಾಡಿ ಸುಡ್ತಾ ಇದ್ದೀರಾ, ಹೌದು ಸರ್. ಹೆಣಗಳನ್ನ ಹೂಳ್ತಾ ಇದ್ದೀರಾ. ಹೌದು ಸರ್. ನಿಮ್ಗೆ ಘೋರ ಇನ್ಸಿಡೆಂಟ್ ಯಾವ್ದಾವ್ದು ನೋಡಿದ್ದೀರಾ? ಎಲ್ಲ ಬಂದಿದೆ ಸರ್. ಅಕ್ಕ ತಂಗಿನ ಕೊಲೆ ಮಾಡಿಬಿಟ್ಟು ಹಲ್ಸೂರಲ್ಲಿ ಮನೆಯಲ್ಲೇ ಬಿಟ್ಬಿಟ್ಟಿದ್ರು, ಯಾರೂ ನೋಡಿಲ್ಲ. ತಲೆನೇ ಇಲ್ಲ ಅದಕ್ಕೆ, ತಲೆಯಲ್ಲಿ ಎತ್ಕೊಂಡು ಹೋಗಿದ್ರು ಗೊತ್ತಿಲ್ಲ. ಆಮೇಲೆ ತಗೊಂಡು ಬಂದರು, ಎಷ್ಟೋ ಕೋಟಿ ಇದೆ ಅವ್ರದ್ದು ಆಸ್ತಿ. ಅದು 2 ಮರ್ಡ್ರ್ ಬಾಡಿ ತಗೊಂಡು ಬಂದರು. ಅವರು ಯಾರೋ ರಿಲೇಷನ್ ಒಬ್ಬರು ಪೊಲೀಸ್ ಅವರಲ್ಲ, ಸತ್ತೋಗಿ 1 ವಾರ 15 ದಿವಸ ಆಗಿರ್ತದೆ ಮೋಸ್ಟ್ಲಿ. ಕೊಲೆ ಮಾಡಿ ತಲೆನೇ ಇಲ್ಲ ಅಮ್ಮಗೆ ಇಬ್ಬರು ಮನೇಲಿ ಇದ್ರು. ಅವ್ರಿಗೆ MG ರೋಡಲ್ಲಿ ಎಷ್ಟು ಆಸ್ತಿ ಇದೆ, ಇಲ್ಲಿ ಕೋಟಿ ಆಸ್ತಿ ಇದೆ, ಯಾರು ಎತ್ತಕ್ಕೆ ಬಂದಿಲ್ಲ. ನಾವು ಎತ್ಕೊಂಡು ಹೋಗಿ ಸುಟ್ಟಿದ್ದೀವಿ. ಎಷ್ಟು ಬರ್ನಿಂಗಲ್ಲಿ ಕರೆಂಟು. ಅದು ಕೇಸೆಲ್ಲ ಆದ್ಮೇಲೆ ಒಂದು 6 ತಿಂಗಳು ಬಿಟ್ಟು ತಲೆ ತಗೊಂಡು ಬಂದ್ರು, ಮತ್ತೆ ಸುಡಬೇಕು ಅಂತ. ತಲೆನೇ 2 ತಲೆ ಸಿಕ್ಕಿದೆ ಇಲ್ಲ ಮೂರಲ್ಲಿ, ತಲೆ ತಗೊಂಡು ಬಂದರು. ತಲೆ ಪರ್ಮಿಷನ್ ಇಲ್ಲ ಸುಡೋಕ್ಕನ್ನು ಹೇಳ್ಬಿಟ್ಟು ನಾವು, ಬೇರೆ ತಲೆ ಸುಡೋಕೆ ಪರ್ಮಿಷನ್ ಇಲ್ಲ ನಮ್ಮಲ್ಲಿ ಅಂತ. ಆಮೇಲೆ ತಗೊಂಡು ಹೋಗ್ಬಿಟ್ರು ಅವರು. ಯಾರು ತಂದ್ರು ತಲೆನ? ಪೊಲೀಸ್ ಅವ್ರು ತಗೊಂಡು ಬಂದರು. ಏನು ಕವರ್ ಮಾಡಿಬಿಟ್ಟಿದ್ರು, ಅದು ಏನೆಲ್ಲ ಹೋಗಿರ್ತದೆ, ಮೂರಿಯಲ್ಲಿ ಬಿಸಾಕಿಬಿಟ್ಟಿದ್ರು. ಸ್ವಲ್ಪ ದಿವಸ ಬಿಟ್ಟು ಸಿಕ್ಕಿದೆ ಅದು. ಕೇಸ್ಗೋಸ್ಕರ ಹಂಗೆ ಇಟ್ಕೊಂಡಿದ್ರಂತೆ, ಅದು ಆ ಥರ ಆಗಿದೆ. ಹೌದು, ತಲೆ ತಂದರು, ನಾವು ಸುಟ್ಟಿಲ್ಲ. ಆ ಥರ ಎಲ್ಲ ಕೊಲೆ ಮಾಡಿರೋದು ಎಲ್ಲ ಬರ್ತದೆ ಸರ್. ನಾವು ಒಂದು ಹುಡುಗಿ 13 ವಯಸ್ಸು ಹುಡುಗಿ, ಇಷ್ಟು ಚಿಕ್ಕ ವಯಸ್ಸಿಗೆ ಲವ್ ಮಾಡ್ತಾ ಇದ್ದಿಲ್ಲ ಅಂತೆ, ನಾರ್ತ್ ಇಂಡಿಯನ್ಸು. ನೆನ್ನೆ ಬಂತು, ಆಮೇಲೆ ಏನೋ ಏಮರ್ಸ್ಬಿಟ್ಟು ಓಡ್ಬಿಟ್ಟ ಅಂತ ನೇಣು ಹಾಕೊಂಡು ಸತ್ತೋಗಿದ್ದಲ್ಲ, ಚಿಕ್ಕ ವಯಸ್ಸು. ಅವಾಗ 92 ಅಲ್ಲೇ 99 ಏರೋಪ್ಲೇನೇ ಬಿದ್ದೋಯ್ತು HL ಹತ್ರ. ಅವಾಗ 24 ಜನ ಸತ್ತು ಹೋಗ್ಬಿಟ್ರು. ಅದು 22 ಬಾಡಿ ಇಲ್ಲೇ ನಾವು ಸುಟ್ಟೋ. ಅವಾಗ ನನಗೂ ಎಷ್ಟು ಚಿಕ್ಕ ವಯಸ್ಸು, ಅವಾಗ ಸುಟ್ಕೊಂಡು ಎಲ್ಲ ಮೊಕಾಲ ಹಿಂಗೆ ಆಗ್ತದೆ ಎಲ್ಲ ಅವ್ರದ್ದು ಬಾಡಿಗಳು ಸಿಕ್ಕಿ. ಯಾರ್ದು ಗೊತ್ತಿಲ್ಲ ಮೊಕ, ಅವ್ರದ್ದೆಲ್ಲ ಸುಟ್ಬಿಟ್ಟು ಬರ್ನಿಂಗ್ 22 ಬಾಡಿ. 2 ಮಾತ್ರ ಕಂಡು ಹಿಡಿದ್ರು, ಆಮೇಲೆ ಅವರು ಸೌದಲ್ಲಿ ಸುಟ್ಟರು 2 ಬಾಡಿ. ಮಿಕ್ಕಿದ್ದು 22 ಬಾಡಿ ಪ್ಲೇನ್ ಬಿದ್ದೋಯ್ತು ಅವಾಗ. ಅದು ಬಾಡಿ ಆದ ತಕ್ಷಣ ಉರಿಯಲ್ಲ ಸರ್. ಕೈಲ ಇದ್ರೆ ಬಾಡಿ, ಹುಷಾರಿಲ್ಲ ಇದ್ರೆ, ಕೊಬ್ಬು ಇದ್ರೆ, ಬೇರೆ ನೀರು ಮೈ ಇದ್ರೆ ಅವ್ರು ನೋಡಿದ್ರೆ ಹಿಂಗೆ ಬ್ರಾಟ್ ಆಗಿರ್ತದೆ. ಆವಾಗ ನಾವು ಓಪನ್ ಮಾಡಿ ಸ್ವಲ್ಪ ಎಣ್ಣೆ ಅದಕ್ಕೆ ಇದು ಶೇಕ್ ಮಾಡಬೇಕು. ಅವಾಗ ಓಪನ್ ಮಾತ್ರ ಕದ್ರಲ್ಲಿ ಆಚೆ ಬರೋದು ಎಲ್ಲ ಬರ್ತದೆ. ಓಪನ್ ಮಾಡಿ ತೇಕ್ ಮಾಡಬೇಕು ಸ್ವಲ್ಪ, ಅವಾಗ ಬೇಗ ಬೇಯೋದು ಕರೆಂಟಲ್ಲಿ. ಇಲ್ಲಾಂದರೆ ನಿಧಾನ ಬೇಯ್ತಾ ಇರ್ತದೆ. ಆ ಥರ ದಿನ 2-3 ಅನಾಥಿ ಸೇವೆ ಬರ್ತದೆ ನಮ್ಮಲ್ಲಿ. ಅವ್ರು ಡಾಕ್ಟ್ರ್ ಸರ್ಟಿಫಿಕೇಟ್ ತರ್ತಾರೆ. ಅವರು ಏನು ಮಾಡ್ತಾರೆ, ಫುಟ್ಪಾತಲ್ಲಿ ಇರ್ತಾರೆ, ತಂದೆ ತಾಯಿ ಬೀದಿಯಲ್ಲಿ ಬಿಟ್ಬಿಡ್ತಾರೆ. ರೈಲ್ವೆ ಸ್ಟೇಷನ್ ಹತ್ರ, ಬಸ್ ಸ್ಟಾಪ್ ಹತ್ರ ಬಂದು ಅವ್ರವ್ರಿಗೂ ಆಸ್ತಿಗೋಸ್ಕರ ಕೆಲವರು ಎಂತಿ ಅತ್ತೆಗೆ ಜಗಳ ಆ ಥರ ಇದ್ದರೆ ಬಂದುಬಿಡ್ತಾರೆ. ಕೆಲವರು ಚಿಕ್ಕ ವಯಸ್ಸಿಂದ ಅವ್ರು ಸಾಕಿ ಸ್ಕೂಲ್ ಕಲಿಸಿ ಎಲ್ಲ ಕಲಿಸಿ, ಅಮ್ಮರಿಗೆ ಕಲಿಸಿ, ಎಲ್ಲೆಲ್ಲಿ ಕಲಿಸ್ತಾರೆ. ಕಲಿಸಿ ಎಲ್ಲ ರೆಡಿ ಮಾಡ್ತಾರೆ. ರೆಡಿ ಮಾಡಿದೆಲ್ಲ ಹೋದ್ಮೇಲೆ ಎಂತಿ ಮಾತು ಕೇಳ್ಕೊಂಡು ತಂದೆ ತಾಯಿನ ಬೀದಿಯಲ್ಲಿ ಬಿಡೋದು ಅಂಥ ಬಾಡಿಗಳು ಬರ್ತದೆ. ಅನಾಥಿ ಅವರು ಆಶ್ರಮಲ್ಲಿ ಬಿಡ್ತಾರೆ ಪೊಲೀಸ್ ಅವರು. ಅಲ್ಲಿ 1 ದಿವಸ 2 ದಿವಸ ಇರ್ತಾರೆ, 10 ವರ್ಷನೇ ಇರ್ತಾರೆ. ಕೈಲೇ ಇರ್ತದೆ, ಮೆಡಿಸಿನ್ ಕೊಡ್ತಾರೆ, ಬದುಕೋರು ಬದುಕುತ್ತಾರೆ, ಸೀರಿಯಸ್ ಅವರು ಹೋಗ್ಬಿಡ್ತಾರೆ. ಕೆಲವು ಬಾಡಿಗೆ HIV ಇರ್ತದೆ, ಕೆಲವು ಬಾಡಿಗೆ TB, ಕೆಲವು ಬಾಡಿಗೆ ಕ್ಯಾನ್ಸರು, ಕೆಲವು ಬಾಡಿಗೆ ಹುಳಗಳು ಎದ್ದು ಬಿದ್ದು ಅವ್ರು ವಾಸಿ ಮಾಡ್ತಾರೆ. ವಾಸಿ ಆಗಿಲ್ಲ ಅಂದರೆ ಸತ್ತೋಗ್ಬಿಡ್ತಾರೆ. ಸತ್ತೋಗ್ಮೇಲೆ ನಮ್ಮ ಹತ್ರ ತಗೊಂಡು ಬರ್ತಾರೆ. ನಾವು ಖಾಲಿ ಇದ್ದರೆ ಮಿಷಿನಿಗೆ ಹಾಕ್ಬಿಡ್ತೀವಿ. ಬೇರೆ ಬಾಡಿ ಏನೇ ಇದ್ದರೆ ವೆಯ್ಟಿಂಗ್ ಮಾಡ್ತೀವಿ. ಅವ್ರು ಸರ್ಟಿಫಿಕೇಟ್ ಕೊಟ್ಟು ಸೈನ್ ಮಾಡಿಬಿಟ್ಟು ಹೋಗ್ತಾರೆ. ಎಲ್ಲ ಎತ್ತಿಟ್ಬಿಟ್ಟು ಮಾಡೋದು. ಅವ್ರದ್ದು ಬೂದಿ ನಮ್ಮ ಹೂವು ಮನೆ ಹತ್ರದಿಂದ ಹೂವು ತರೋದು, ಅರ್ಶಿನ ಕುಂಕುಮ ಹಾಕಿ ಸ್ನಾನ ಥರ ಮಾಡಿಬಿಟ್ಟು ಕೊನೆ ಮಕ್ಕಳು ಯಾವ ಥರ ಮಾಡ್ತಾರೆ ಆ ಥರ ಮಾಡೋದು. ದಿನ 1-2ಕ್ಕೆ ನಾವು ಆ ಥರ ಮಾಡ್ತಾಯಿದ್ದೀನಿ. ನಾವು ನಮ್ಮ ಫ್ಯಾಮಿಲಿ, ನಮ್ಮ ಮಗಳು ಬರ್ತಾರೆ, ನಮ್ಮ ಮಕ್ಕಳು ಬರ್ತಾರೆ, ನಮ್ಮ ತಂಗಿ ಎಲ್ಲರೂ ಬರ್ತಾರೆ. ಅನಾಥಿ ಸೇವೆ ಅಂದರೆ ಎಲ್ಲರೂ ಬರ್ತಾರೆ. ಪಾಟಿದ್ರೆ ಬರೋಲ್ಲ. ಹೂವು ತಗೊಂಡು ಬಂದು ಪೂಜೆ ಮಾಡಿ, ಕರ್ಪೂರ ಹಚ್ಚಿ ನಮಸ್ಕಾರ ಮಾಡಿ, ನಮ್ಮ ತಂದೆ ಅಕ್ಕ ತಂಗಿ ಥರ ಕಲಿಸ್ಬಿಡ್ತೀವಿ. ನಾವೇ ಕಲಿಸ್ತೀವಿ ಆ ಥರ ಸರ್. ಏನು ಸೌಂಡದು? ಗೂಬೆನಾ? ಗೂಬೆ ಕಿಸ್ತಾ ಇರ್ತಾರೆ ಸರ್. ಹೌದು. ಏನೋ ಶಿವಾಜಿನಗರದಲ್ಲಿ ಅಪಾರ್ಟ್ಮೆಂಟಲ್ಲಿ ಏನೋ ಒಂದು ಕೊಲೆ ಆಯ್ತು ಅಂದ್ರಲ್ಲ, ಏನದು ಆ್ಯಕ್ಚುಲಿ? ಆವಾಗ ತುಂಬ ವರ್ಷ ಆಯ್ತು. ಅದು ಲೇಡೀಸ್ದು ಫ್ಯಾಷನ್ ಡಿಸೈನರ್ ಯಾರೋ ರಿಪೇರಿ ಮಾಡೋಕ್ಕೆ ಬರೋರು, ಫ್ಯಾನು TV ಏನೋ ಗೊತ್ತಿಲ್ಲ, ಮಾಡೋನು ಕೊಲೆ ಮಾಡಿಬಿಟ್ರು ಅವಾಗ. ಆಮೇಲೆ ನಾವೇ ಕರೆದ್ರು ಅಲ್ಲಿಗೆ. ಅವ್ರದ್ದು ಹಂಗೆ ಹೋಗಿ ಆಮೇಲೆ ನಾವು ಚಟ ಕಟ್ಟಿ
ಎಲ್ಲ ತಗೊಂಡು ಬಂದು ಅವರೆಲ್ಲ ಬಂದರು ರಿಲೇಷನ್ ಅವ್ರ ಜೊತೆಲಿ ಬಂದು ಬರ್ನಿಂಗ್ ಮಾಡಿ ಆ ಥರ ಇದೆ. ಪೋಸ್ಟ್ ಮಾರ್ಟಮ್ ತೊಗೊಳೋಲಿಲ್ವಾ? ಪೊಲೀಸ್ ಕೇಸ್ ಆಗಿ ಪೋಸ್ಟ್ ಮಾರ್ಟಮ್ ಮಾಡಿ ತಗೊಂಡು ಬರ್ತಾರೆ. ಪೊಲೀಸ್ ಸರ್ಟಿಫಿಕೇಟ್ NOC ಕೊಡ್ತಾರೆ. ಅದು ಆ ಥರದ ಕೇಸ್ ನೆನಪಿದೆನಾ ಬೇರೆ ಯಾವುದಾದ್ರು? ಒಂದು ಬಾಡಿ ತಗೊಂಡು ಬಂದಿದ್ದಾರೆ ನಮ್ಮ ಸೇಟ್ ಅವ್ರದ್ದು. ಗಂಡ ಸತ್ತೋಗ್ಮೇಲೆ ಇಲ್ಲಿ ಬಂದಿದ್ದ ಬಾಡಿ ಮನೆಯಲ್ಲಿ ಆ ಯಮ್ಮಾಗ ಎಂತಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ಆಮೇಲೆ ಇಲ್ಲೇ ಇಟ್ಬಿಟ್ಟು ಮತ್ತೆ 2 ತಗೊಂಡು ಬಂದಮೇಲೆ 1 ತಗೊಂಡು ಬಂದಮೇಲೆ 2 ಸುಟ್ಟು ಬೀಳ್ತೀವಿ ಆ ಥರ. ಇಲ್ಲಿವರೆಗೆ ಎಷ್ಟು ಬಾಡಿ ಸುಟ್ಟಿದ್ದೀರಾ? ದಿನ 15 ಅಂದರೆ ನನ್ನ ಪ್ರಕಾರ ಒಂದು 10 ವಯಸ್ಸು ಅಲ್ಲಿ ಉಣೋದಿದ್ರು 35 ವಯಸ್ಸಿಂದ ಎಲೆಕ್ಟ್ರಿಕ್ ಬರ್ನಿಂಗಲ್ಲಿದ್ದೀನಿ ಸರ್. ನಾವು ರಜೆ ಹಾಕಿಲ್ಲ, ಏನಿಲ್ಲ, ಊರಿಗೆ ಹೋಗಿಲ್ಲ, ಟೂರ್ಗೆ ಹೋಗಿಲ್ಲ. ಎನಿ ಟೈಮ್ ಇಲ್ಲೇ ಕೆಲಸ, ಇದೇ ಕೆಲಸ. ಒಂದು ದಿನಕ್ಕೂ ಒಂದು 12 ಲೆಕ್ಕ ಹಾಕಿದ್ರು 8 ಓಪನ್ ಆಯಿತು. ಅವಾಗ ನನಗೆ 10 ವಯಸ್ಸಿನೂ ಒಂದು ಎತ್ತು ಕೆಲಸ ಮಾಡೋದ್ರ ಕೆಲಸನ ಅವಾಗಂದ ಮಾಡ್ತಾಯಿದ್ದೀನಿ ಇನ್ನು. ಹೌದು ಸರ್, 10 ವಯಸ್ಸಿಂದ ಇವಾಗ ಎಲೆಕ್ಟ್ರಿಕಲ್ಲಿ. ಅದಕ್ಕೆ ಮುಂಚೆ ನನಗೆ ಯಾವಾಗ ಇದಿತ್ತು ಅವಾಗ ನಾವಲ್ಲಿ ನಮ್ಮ ತಂದೆ ಜೊತೆಲೇ ಇದೆ. ಎಲೆಕ್ಟ್ರಿಕ್ ಬರ್ನಿಂಗ್ ಇದೆಯಲ್ಲ, ಇದರಲ್ಲಿ ಹೊಗೆ ಬರುತ್ತಾ ಇಲ್ವಾ? ಹೊಗೆ ಬರ್ತದೆ ಸರ್. ಹಾಗೆ ಬಾಡಿ ಬಿಟ್ಬಿಟ್ರೆ ಆ್ಯಕ್ಚುಲಿ 2 ಅವರ್ಸ್ ಆಗ್ತದೆ. ನಾವು ಓಪನ್ ಮಾಡಿ ಶೇಕ್ ಮಾಡ್ತಾ ಇರಬೇಕು. ಬಾಡಿನ ಶೇಕ್ ಮಾಡಿದ್ರೆ 1 ಗಂಟೆ 3/4 ಗಂಟೆಗೆ ಬೇಯೋದು. ಆವಾಗ ಸ್ಮೋಕೆಲ್ಲ ಬಂದುಬಿಡ್ತದೆ. ಆ ಥರ ಬಂದರೆ ಎಲ್ಲ ಕಾಯಿಲೆ ಎಲ್ಲ ಬರ್ತದೆ ಸರ್. ಎಲ್ರಿಗೂ ತೊಂದರೆ ಆಗ್ತದೆ. ನಮಗೂ ಪ್ರಾಬ್ಲಮ್ ಆಯಿತು, ಇವಾಗ ವಾಸಿ ಆಯಿತು. ಸ್ಮೋಕ್ ಹೋಗಿ ಕಾಯಿಲೆಗಳು ಬರ್ತದೆ, ಏನೇನೋ ಕಾಯಿಲೆಗಳು. ಲಂಗ್ಸೆಲ್ಲ ಸ್ವಲ್ಪ ಇದಾಯಿತು, ಇನ್ಸ್ಪೆಕ್ಷನ್ ಆಗಿತ್ತು. ಇವಾಗ ಪರವಾಗಿಲ್ಲ. ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ಕೊಟ್ಟರು ಡಾಕ್ಟ್ರು ಫ್ರೀಯಾಗೆ. ನಾನು ಒಳ್ಳೆ ಕೆಲಸ ಮಾಡಿದ್ದಕ್ಕೂ ಬೋರಿಂಗಲ್ಲಿ ಹೋಗಿದ್ದೆ. ಬೋರಿಂಗಲ್ಲಿ 4,500 ಸಾವಿರ ಕೇಳಿದ್ರು ಸ್ಕ್ಯಾನ್ ಮಾಡೋಕ್ಕೆ. ಅವಾಗ ನಾವು ಸೋಷಿಯಲ್ ಡಿಪಾರ್ಟ್ಮೆಂಟು ಯಾರೋ ಡಾಕ್ಟ್ರು ತಾಯಿ ಯಾರೋ ಸಿತ್ತೋಗಿದ್ರು, ಕುಟಿ ಎಲ್ಲಿದೆಯಾ ಅಂದರು. ನನಗೆ ಈ ಥರ ಪ್ರಾಬ್ಲಮ್ ಆಗಿದೆ, ಹಾಸ್ಪಿಟ್ಲಲ್ಲಿದ್ದೀನಿ ಅಂದರು. ಏನಾಯ್ತು? ಈ ಥರ ಇನ್ಸ್ಪೆಕ್ಷನ್ ಆಗಿದೆ, ಹೋಗಿ ಇನ್ಸ್ಪೆಕ್ಷನ್ ಆಗಿದೆ ಅಂದರು. ಆಮೇಲೂ ನಿನ್ಗೆ ಅಂದ್ರೆ ಸರಿ ನಾಳೆ ಬಾ ಅಂತ ಹೇಳ್ಬಿಟ್ರು. ಅವ್ರದ್ದು ಬಂತು, ಇವತ್ತು ಬಾಡಿ ಮಾಡಿಕೊಟ್ಬಿಟ್ಟು ನಾಳೆ ಹೋಗ್ದು ಹಾಸ್ಪಿಟ್ಲ್ಗೆ. ಹೋದ ತಕ್ಷಣ ಡಾಕ್ಟ್ರು ಫೀಸ್ ಇಸ್ಕೊಂಡಿಲ್ಲ ಅಂತ ಮೆಡಿಸಿನ್ ಡಿಪಾರ್ಟ್ಮೆಂಟಲ್ಲಿದ್ದಾರೆ. ಆ ಥರ ಡಾಕ್ಟ್ರ್ ನಮ್ಮ ತಾಯಿಗೆಲ್ಲ ಫ್ರೀಯಾಗಿ ಆಪ್ರೇಷನ್ ಮಾಡಿಕೊಟ್ರು ಅವರು. ಇವಾಗ ಸಂಬಳನೇ ಇಲ್ಲ ಮಾಡ್ತಾಯಿದ್ದೆ 10 ವಯಸ್ಸಿನ. ಅವಾಗ 2009ವರೆಗೂ ಹಂಗೆ ಮಾಡ್ತಾಯಿದ್ದೆ, ಸಂಬಳನೇ ಇಲ್ಲ. 2009 ಆದಮೇಲೆ 1,000 ರೂಪಾಯಿ ಗೌರವಧನ ಕೊಡ್ತಾಯಿದ್ರು. ಗೌರವಧನ 1,000 ಕೊಡ್ತಾಯಿದ್ರು. ಸ್ವಲ್ಪ ಅವರು ಹಿಡಿದು ಸ್ವಲ್ಪ ಕೆಲಸ ಮಾಡಿ ಇವಾಗ 10,550 ರೂಪಾಯಿ ಬರ್ತದೆ. ಕನ್ನಡಲ್ಲಿ ಕಲ್ಲಲ್ಲಿ ಅಂತಾರೆ, ತೆಲುಗು ತಮಿಳಲ್ಲಿ ಕಲ್ಪಲ್ಲಿ ಅಂತಾರೆ. ಎಲ್ರಿಗೂ ಕಲ್ಪಲ್ಲಿ ಅಂದ್ರೂ ಗೊತ್ತಾಗೋದು. ಇದು ಕಲ್ಪಲ್ಲಿ ಮಷೀನ್.